ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಒಂದು ಪರಿಸ್ಥಿತಿಗೆ ಬ್ರಹ್ಮಾಂಡದಿಂದ ಏನು ಸಂದೇಶ ಸಿಗ್ತಾ ಇದೆ, ಬ್ರಹ್ಮಾಂಡ ನಿಮ್ಗೆ ಏನೆಲ್ಲ ಹೇಳಬೇಕು ಅನ್ಕೊಳ್ತಾ ಇದ್ದಾರೆ, ನಿಮ್ಮ ಸದ್ಯದ ಪರಿಸ್ಥಿತಿನಲ್ಲಿ ಏನು ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಕೊಡಬೇಕು ಅನ್ಕೊಳ್ತಾ ಇದಾರೆ ಅಂತ ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ ಜೊತೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸನೇಟ್ ಆಗುತ್ತೆ. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ಸ್ಗಳು. ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಈಗ ನೀವು ಏನೇ ಪರಿಸ್ಥಿತಿನಲ್ಲಿರಿ, ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ, ಯಾವ ಎನರ್ಜಿಯಿಂದ ಏನು ಶಿಫ್ಟ್ ಆಗಬೇಕಾಗಿದೆ. ಪೇಜ್ ಆಫ್ ವೈನ್ಸ್, ಡೆಫಿನೆಟ್ಲಿ ನಿಮಗೆ ಒಂದು ಹೊಸ ಅಪರ್ಚುನಿಟೀಸ್, ಹೊಸ ದಾರಿ, ಹೊಸ ಬದುಕು ಅನ್ನೋದು ಡೆಫಿನೆಟ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ನೀವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಕ್ಲಾರಿಟಿ ಅನ್ನೋದನ್ನ ಪಡ್ಕೋಬೇಕಾಗತ್ತೆ. ನಿಮಗೆ ತುಂಬಾ ಆಪ್ಷನ್ಸ್ ಇರೋದ್ರಿಂದ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಾ. ಈ ಕೆಲ್ಸಕ್ಕೆ ಹೋಗ್ಬೇಕಾ, ಆ ಕೆಲ್ಸಕ್ಕೆ ಹೋಗ್ಬೇಕಾ, ಈ ಬಿಸ್ನೆಸ್ ಮಾಡ್ಬೇಕಾ, ಆ ಬಿಸ್ನೆಸ್ ಮಾಡ್ಬೇಕಾ, ಈ ಪಾರ್ಟ್ನರ್ ಸರಿನಾ, ಆ ಪಾರ್ಟ್ನರ್ ಸರಿ, ಅರೇಂಜ್ ಮ್ಯಾರೇಜ್ ಆಗ್ಲಾ, ಲವ್ ಮ್ಯಾರೇಜ್ ಆಗ್ಲಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ, ಇವೆಂಟ್ ಮ್ಯಾನೇಜ್ಮೆಂಟಿಗೆ ಹೋಗ್ಲಾ, ಅಥವಾ ರಿಯಲ್ ಎಸ್ಟೇಟಿಗೆ ಹೋಗ್ಲಾ. ಸಿ ಗೈಸ್, ತುಂಬಾ ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತುಂಬಾ ಆಪ್ಷನ್ಸ್ ಇದೆ ಅಂದಾಗ ಜಸ್ಟ್ ನಿಮ್ಮ ಇಂಟ್ಯೂಷನ್ಸ್ ಏನ್ ಹೇಳ್ತಾ ಇದೆ. ಸಿ, ಇಫ್ ಯುವರ್ ಇಂಟ್ಯೂಷನ್ ಈಸ್ ಸೇಯಿಂಗ್ ದಟ್ ನಾನ್ ಬಿಸ್ನೆಸ್ ಮಾಡ್ಬೇಕು ಅಂತ, ಬಟ್ ಸೊಸೈಟಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಕಡೆ ನೀವು ಒಪಿನಿಯನ್ ಕೇಳ್ತಾ ಇರ್ತೀರಾ. ಓಕೆ, ಅವಾಗ ಅವ್ರು ಏನ್ ಹೇಳ್ತಾರೆ, ಬಿಸ್ನೆಸ್ ಎಲ್ಲ ತುಂಬಾ ಬಂಡವಾಳ ಬೇಕು, ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು, ನೀನ್ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡ ಅಂತ ಅವ್ರು ಹೇಳ್ತಾರೆ. ಬಿಕಾಸ್ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದಿಲ್ಲ, ಅವ್ರು ಜಾಬ್ ಮಾಡ್ತಾ ಇರ್ತಾರೆ. ಸೊ ಜಾಬ್ ಎಕ್ಸ್ಪೀರಿಯನ್ಸ್ ಅವ್ರಿಗಿರುತ್ತೆ. ಸೊ ಜಾಬ್ ಲೈಫ್ ಈಸ್ ಗುಡ್ ಅಂತ ಅವ್ರು ಹೇಳ್ತಾರೆ. ನೀವು ಜಾಬ್ ಮಾಡೋರ ಹತ್ರ ಬಿಸ್ನೆಸ್ ಮಾಡೋದನ್ನ ಕೇಳಿದ್ರೆ ಡೆಫಿನೆಟ್ಲಿ ಅವರು ಬಿಸ್ನೆಸ್ ಬಗ್ಗೆ ನೋ ಅಂತಾನೆ ಹೇಳ್ತಾರೆ. ಅಂಡ್ ಬಿಸ್ನೆಸ್ ಮಾಡೋರ ಹತ್ರ ಹೋಗಿ ಜಾಬ್ ಒಪಿನಿಯನ್ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ಜಾಬ್ ಎಲ್ಲ ಸೆಟ್ ಆಗೋದಿಲ್ಲ, ನಂಗೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಬೇಕು, ನಾನು ಇನ್ನೊಬ್ರ ಕೈಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ದೇ ಆರ್ ಸೆಟಲ್ ವಿತ್ ಅವ್ರ ಲೈಫ್ ಪರ್ಪಸ್ ಏನೆಲ್ಲ ಇದೆ, ಅವ್ರವ್ರ ಕಂಫರ್ಟ್ಗೆ ಅವ್ರು ಚೂಸ್ ಮಾಡ್ಕೊಂಡಿರ್ತಾರೆ, ಆಯ್ಕೆ ಮಾಡ್ಕೊಂಡಿರ್ತಾರೆ. ದ ಓನ್ಲಿ ಥಿಂಗ್ ಈಸ್ ನಿಮಗೆ ಯಾವ್ದು ಬೇಕು, ನಿಮಗೆ ಏನ್ ಇಷ್ಟ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಸದ್ಯದಲ್ಲಿ ಒಂದು ಹೊಸ ಅಪರ್ಚುನಿಟಿ ಸಿಗುತ್ತೆ, ಏನೋ ಒಂದು ಭಾಗ್ಯದ ಬಾಗಿಲು ತೆಗಿತಾರೆ ಅಂತ ಹೇಳ್ತಾರೆ ಗೊತ್ತಾ. ಇಷ್ಟು ದಿನದ ಒಂದು ಸ್ಟ್ರಗಲ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಈ ಮಂತ್ ಅಲ್ಲಿ ನಿಮ್ಗೆ ಸಿಗುವಂತದ್ದಿದೆ. ದಟ್ಟು ವಿತಿನ್ 10 to 11 days ಅಲ್ಲಿ ಅದು ಸಿಗುತ್ತೆ. ಬಟ್ ನಿಮ್ಮ ಎನರ್ಜೀಸ್ ಏನಿದೆ, ಕನ್ಫ್ಯೂಷನ್ ಮೂಡ್ ಅಲ್ಲಿ ಇದ್ದೀರಾ ಕರೆಂಟ್ಲಿ ನೀವು. ಬಿಕಾಸ್ ತುಂಬಾ ಆಯ್ಕೆಗಳಿರೋದ್ರಿಂದ ತುಂಬಾನೇ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ. ಸೊ ಡೋಂಟ್ ಡಿಸ್ಟ್ರಾಕ್ಟ್. ಓಕೆ, ನಿಮಗೆ ಏನ್ ಬೇಕೋ ಅದನ್ನ ಕ್ಲಾರಿಟಿ ತಗೊಳ್ಳಿ. ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡಿ ಇವತ್ತಿಂದ. ಈಗಿಂದ ಈ ವಿಡಿಯೋ ಯಾವಾಗ ನೋಡ್ತಾ ಇದ್ದೀರಾ ಆಗಿಂದ ಈ ವಿಡಿಯೋ ಮುಗಿದ ತಕ್ಷಣ, ಈ ರೀಡಿಂಗ್ ಮುಗಿದ ತಕ್ಷಣದಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಮೆಡಿಟೇಷನ್ನ. ಬಿಕಾಸ್ ಮೆಡಿಟೇಷನ್ ಬ್ರಿಂಗ್ಸ್ ಯು ಆನ್ಸರ್ಸ್. ಕೆಲವೊಂದ್ಸತಿ ಎಲ್ಲೂ ಆನ್ಸರ್ಸ್ ಸಿಗದೆ ಇದ್ದಾಗ ಯೂನಿವರ್ಸ್ ನಿಮ್ಮ ಇನ್ನರ್ ವಾಯ್ಸ್ ಇಂದ ಉತ್ತರ ಕೊಡ್ತಾ ಇರ್ತಾರೆ. ಕೆಲವೊಂದಷ್ಟು ಸೈನ್ಸ್ ಇಂದ ಉತ್ತರ ಕೊಡ್ತಾ ಇರ್ತಾರೆ. ನಿಮ್ಗೆ ಆನ್ಸರ್ ಬೇಕಾಗಿರುತ್ತೆ, ಕೃಷ್ಣ ಯಾಕೆ ಹೀಗಾಗ್ತಾ ಇದೆ, ರಾಯರೇ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ, ನನಗೇನು ತೋರಿಸ್ತಾ ಇಲ್ಲ, ಯೂನಿವರ್ಸ್ ಏನ್ ಹೇಳ್ಬೇಕು ಅನ್ಕೊಳ್ತಾ ಇದ್ದೀರಾ, ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಉತ್ತರ ಕೊಡಿ ಅಂದ್ರೆ ಹಿಯರ್ ಈಸ್ ಯುವರ್ ಆನ್ಸರ್. ಮೆಡಿಟೇಟ್ ಮಾಡು, ನೀನ್ ನನ್ನ ಜೊತೆ ಕನೆಕ್ಟ್ ಆಗು, ನಿನ್ನೊಳಗೆ ಇದೆ ಉತ್ತರ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡ ಹೇಳ್ತಾ ಇದೆ. ಸೊ meditate ಮಾಡಿ, definitely you will get answers. See, within 3 months you will be a ಸಕ್ಸಸ್ಫುಲ್. ಸಪೋಸ್ ನೀವು ಮ್ಯಾರೇಜ್ ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ಮ್ಯಾರೇಜ್ ಆಗುವಂಥದ್ದಿದೆ. ಪ್ರಮೋಷನ್ ಕಾಯ್ತಾ ಇದ್ದೀರಾ ಅಂದ್ರೆ ಪ್ರಮೋಷನ್ ಆಗುವಂಥದ್ದಿದೆ. ಹೊಸ ಕೆಲ್ಸಕ್ಕೆ ಕಾಯ್ತಾ ಇದ್ದೀರಾ ಅಂದ್ರೆ ಕೆಲಸ ಸಿಗುವಂಥದ್ದಿದೆ. ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂತಂದ್ರೆ ಅದು ಕೂಡ ಸಿಗುವಂಥದ್ದು ಇಲ್ಲಿ ಇದೆ. ನೀವು ಏನು ಬೇಕು ಅನ್ನೋದನ್ನ ಕ್ಲಾರಿಟಿಯಾಗಿ ಪಡ್ಕೊಂಡಾಗ ಮಾತ್ರ. ನಿನಗೆ ಏನ್ ಬೇಕು, ಕನ್ಫ್ಯೂಷನ್ ಅಲ್ಲಿ ಬೇಡ. ಈಗ ಸಪೋಸ್ ನೀವು ಯಾವ್ದೋ ಒಂದು ಫುಡ್ ಆರ್ಡರ್ ಮಾಡಿರ್ತೀರಾ, ರೈಟ್, ಅದು ಪೇಮೆಂಟು ಮಾಡಿರ್ತೀರಾ, ಅದು ಯಾವಾಗ ಬರುತ್ತೆ, ಅದು ಚೆನ್ನಾಗಿರುತ್ತಾ ಇಲ್ವಾ, ನಾನು ಕ್ಯಾನ್ಸಲ್ ಮಾಡ್ಲಾ ಏನು, ತುಂಬಾ ಯೋಚನೆಗಳೇನಾದ್ರೂ ಮಾಡ್ತೀರಾ. ಇಷ್ಟಪಟ್ಟೆ ಅದನ್ನ ಆರ್ಡರ್ ಮಾಡಿರ್ತೀರಾ ಅಲ್ವಾ. ಸೊ ಹಾಗೆ ಬೇಕು ಅಂದಿದ್ದನ್ನ ಇದು ಬೇಕು, ಇದಕ್ಕೋಸ್ಕರ ನಾನು ಕೆಲಸ ಮಾಡ್ಬೇಕು, ದಟ್ಸ್ ಇಟ್. ನನಗೆ ಇದು ಬೇಕು ಅಂತ ಡಿಕ್ಲೇರ್ ಮಾಡ್ಬಿಡಿ, ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ.
ಯೂನಿವರ್ಸ್ ಕೆಲಸ ನಿಮಗೆ ಕೊಡುವಂಥದ್ದು, ಬಟ್ ನಿಮ್ಮ ಕೆಲಸ ಆ ಎನರ್ಜೀಸ್ಗೆ ಅಲೈನ್ ಆಗುವಂಥದ್ದು. ಯು ಹ್ಯಾವ್ ಟು ಅಲೈನ್. ನೀವು ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಬೇಕು. ಯು ಹ್ಯಾವ್ ಟು ಕನೆಕ್ಟ್ ವಿತ್ ಯೂನಿವರ್ಸ್. ಗಾಟ್ ಇಟ್? ಸಿ, ಯೂನಿವರ್ಸ್ ಹೇಳುವಂಥದ್ದು ನಿನಗೇನ್ ಬೇಕೋ ನೀನ್ ಕ್ಲಾರಿಟಿ ತಗೋ. ಅದು ಹೇಗೆ, ಯಾವಾಗ, ಎಲ್ಲಿ, ಹೆಂಗಾಗತ್ತೆ ಅದು ಬೇಡ. ಹೇಗೆ ಅನ್ನೋದು ನಿನಗ್ ಬೇಡ, ಹೌ ಅನ್ನೋದು ನಿನಗ್ ಬೇಡ. ನಿನಗೇನ್ ಬೇಕು ಅದನ್ನ ನಾನು ಕೊಡ್ತೀನಿ. ಅದು ಹೇಗೆ, ಯಾವಾಗ, ಎಲ್ಲಿ ಅದನ್ನ ಕೇಳ್ಬೇಡ. ಡೆಫಿನೆಟ್ಲಿ ಐ ಗಿವ್. ಜಸ್ಟ್ ನಿನ್ನ ಎನರ್ಜಿನ ಶಿಫ್ಟ್ ಮಾಡು. ನಿನ್ನ ಎನರ್ಜಿ ಕರೆಂಟ್ಲಿ ಸ್ಟಕ್ ಎನರ್ಜಿನಲ್ಲಿ ಇದೆಯಾ, ನೀ ರಿಸೀವಿಂಗ್ ಮೋಡಲ್ಲಿ ಬರ್ತಾ ಇಲ್ಲ, ನೀನ್ ಅಲೈನ್ ಆಗು, ಮೆಡಿಟೇಷನ್ ಮಾಡು, ನನ್ನ ಜೊತೆ ಕನೆಕ್ಟ್ ಆಗು. ಅಫರ್ಮೇಶನ್ಸ್ ಹೇಳ್ತಾ ಇದೀಯಾ ನಿಜ, ಬಟ್ ಅಫರ್ಮೇಶನ್ಸ್ ಹೇಳುವಾಗ 2 ನಿಮಿಷ ನೀನು ಪಾಸಿಟಿವ್ ಆಗಿರ್ತೀಯ, ಅದಾದ್ಮೇಲೆ ಯಥಾ ಪ್ರಕಾರ ಮಿಕ್ಕಿರೋ ಟೈಮ್ ಎಲ್ಲ ನೀನು ನೆಗೆಟಿವ್ ಆಗ್ತೀಯ. ಸೊ ಅದು ಕೆಲಸ ಮಾಡೋದಿಲ್ಲ. ನಿನಗ್ ಬೇಕಾಗಿರುವಂತಹ ಡೆಸ್ಟಿನಿ ಫ್ಯೂಚರ್ ಅಲ್ಲಿ ಆಲ್ರೆಡಿ, ನೀನ್ ಬಯಸ್ತಿರುವಂತಹ ಬದುಕು ಆಲ್ರೆಡಿ ಇದೆ. ಅದ ಆಗ್ಲೇ ಡಿಕ್ಲೇರ್ ಆಗಿದೆ. ಬಟ್ ಅದಕ್ಕೆ ನೀನು ಅಲೈನ್ ಆಗ್ಬೇಕು, ಅದನ್ನ ನೀನ್ ಪಡ್ಕೊಳ್ಬೇಕು. ನಾನು ಕಳಿಸ್ತಾ ಇದ್ದೀನಿ, ನೀನ್ ಪಡ್ಕೊಳ್ತಾ ಇಲ್ಲ. ಪಡ್ಕೋ, ಅಂದಾಗ್ಲೇ ನೀನ್ ಇಷ್ಟಪಡ್ತಿರುವಂತಹ ಬದುಕು ನಿನಗಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದಾರೆ. ಸೊ ಜಸ್ಟ್ ಅಲೈನ್. ಓಕೆ, ಅಲೈನ್ ಆಗೋದಕ್ಕೆ ಏನಿದೆ? ಅಂಡ್ ಮೇನ್ ಥಿಂಗ್, ನೀವು ಅವ್ರು ಏನ್ ಅನ್ಕೊಳ್ತಾರೆ, ಇವ್ರು ಏನ್ ಅನ್ಕೊಳ್ತಾರೆ, ಫ್ಯಾಮಿಲಿ ಏನ್ ಅನ್ಕೊಳ್ತಾರೆ, ನೋ, ಸ್ಟಾಪ್ ಡೂಯಿಂಗ್ ದಟ್. ಓಕೆ, ನಿಮ್ಗೆ 4 ಜನಕ್ಕೆ ಕೊಡ್ಬೇಕು ಅನ್ನಿಸ್ತಾ ಇದೆಯಾ, 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನಿಸ್ತಾ ಇದೆಯಾ, ಡೆಫಿನೆಟ್ಲಿ ಹೆಲ್ಪ್ ಮಾಡಿ, ಮನ್ಸಿಂದ ಹೆಲ್ಪ್ ಮಾಡಿ. ಅಂಡ್ ಯಾರಿಗಾದ್ರೂ ಒಂದ್ ರೂಪಾಯಿ ಕೊಡಿ. ನೀವು 10 ರೂಪಾಯಿ ದುಡ್ದಿದ್ದೀರಾ ಅಂದ್ರೆ 1 ರೂಪಾಯಿ ಕೊಡಿ. ನೀವು 100 ರೂಪಾಯಿ ದುಡ್ದಿದ್ದೀರಾ ಅಂದ್ರೆ 10 ರೂಪಾಯಿ ಕೊಡಿ. ಡೆಫಿನೆಟ್ಲಿ ಡೊನೇಟ್ ಸಮಥಿಂಗ್, ಗಿವ್ ಸಮಥಿಂಗ್, ದೆನ್ ಓನ್ಲಿ ಯು ವಿಲ್ ರಿಸೀವ್. ನನಗೆ ಸಿಗ್ತಾ ಇಲ್ಲ ಅಂದ್ರೆ ನೀವು ಕೊಡೋದಕ್ಕೆ ರೆಡಿ ಇಲ್ಲ. ಸೊ ಕೊಡಿ, ಪ್ರೀತಿ ಕೊಡಿ, ಗೌರವ ಕೊಡಿ, ನಿಮ್ಮಲ್ಲಿ ಇದೆ ಏನಿದೆ ಅದನ್ನು ಕೊಡಿ. 10 ಪಟ್ಟು ಮಲ್ಟಿಪ್ಲೈ ಆಗಿ ನಿಮ್ ಹತ್ರ ಬರುತ್ತೆ. ಅವ್ರು ಏನ್ ಅನ್ಕೊಳ್ತಾರೆ, ಫ್ರೆಂಡ್ಸ್ ಏನ್ ಅನ್ಕೊಳ್ತಾರೆ, ಫ್ಯಾಮಿಲಿ ಏನ್ ಅನ್ಕೊಳ್ತಾರೆ, ಅಕ್ಕಪಕ್ಕದವ್ರು ಏನ್ ಅನ್ಕೊಳ್ತಾರೆ, ಅದು ನಿಮ್ಗೆ ಬೇಡ. ಯೂನಿವರ್ಸ್ ಅವ್ರೇನ್ ಅನ್ಕೊಳ್ತಾರೆ, ಅವ್ರು ನಿನ್ ಬಗ್ಗೆ ಒಳ್ಳೇದೇ ಅನ್ಕೊಳ್ತಾರೆ ಅಲ್ವಾ, ರೈಟ್? ಎಸ್. ಸೊ ಇವ್ರ ಬಗ್ಗೆ ಮಾತನ್ನ ಕೇಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಓಕೆ, ಜಸ್ಟ್ ಬಿ ಯುವರ್ ಸೆಲ್ಫ್, ದಟ್ಸ್ ಇಟ್. ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯೂನಿವರ್ಸ್ಗಿಂತ ಸಪೋರ್ಟ್ ನಿಮಗ್ ಬೇಕಾ? ದೇವ್ರಿಗಿಂತ ದೊಡ್ಡ ಸಪೋರ್ಟ್ ನಿಮಗ್ ಬೇಕಾ? ಮನುಷ್ಯರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ, ಮನುಷ್ಯರು ಕೊಡೋದಿಲ್ಲ. ಬಿಕಾಸ್ ಅವ್ರ ಲೈಫಲ್ಲೇ, ಎಲ್ರ ಲೈಫಲ್ಲೂ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ನಡೀತಾ ಇದೆ. ಅವ್ರು ಹೆಂಗ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಫ್ರಸ್ಟ್ರೇಟ್ ಆಗ್ಬೇಡಿ, ಸಡನ್ ಡಿಸಿಷನ್ಸ್ ತಗೋಬೇಡಿ, ಆಮೇಲೆ ನೀವೇ ರಿಗ್ರೆಟ್ ಮಾಡ್ತೀರಾ. ಓಕೆ, ಸೊ ಯು ಹ್ಯಾವ್ ಅ ಎನರ್ಜಿ, ಯು ಹ್ಯಾವ್ ಅ ಪವರ್. ಅದನ್ನ ಸರಿಯಾದಂತಹ ಜಾಗದಲ್ಲಿ, ಸರಿಯಾದಂತಹ ರೀತಿನಲ್ಲಿ ಬಳಸ್ಕೊಳ್ಳಿ. ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ವರ್ಕ್. ಓಕೆ, ಸೊ ದ ಓವರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಫ್ ಯು ಆರ್ ಸಮ್ಒನ್ ಫೈಂಡಿಂಗ್ ಅ ಸೋಲ್ಮೇಟ್, ನನಗೆ ಸೋಲ್ಮೇಟ್ ಬೇಕು ಅಂತ ನೀವೇನಾದ್ರೂ ಅನ್ಕೊಳ್ತಾ ಇದ್ರೆ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಸೋಲ್ಮೇಟ್. ಅಂಡ್ ನಿಮಗೆ ಒಂದು ಪಾರ್ಟ್ನರ್ ಬೇಕು ಬಿಸ್ನೆಸ್ಗೆ ಅಂತಂದ್ರೆ, ಟ್ರಸ್ಟ್ ವರ್ದಿ ಪೀಪಲ್ ಬೇಕು, ನಂಬಿಕೆಗೆ ಅರ್ಹರಿರುವಂತಹ ವ್ಯಕ್ತಿ ಬೇಕು ಅಂದ್ರೆ ಅವರು ಕೂಡ ಸಿಗ್ತಾರೆ. ನೀವು ಏನೇನ್ ಅನ್ಕೊಳ್ತಾ ಇರ್ತೀರಾ ಅದೆಲ್ಲವೂ ಸಿಗುತ್ತೆ. ಇಟ್ಸ್ ಆಲ್ ಇನ್ ಯೂನಿವರ್ಸ್. ಜಸ್ಟ್ ನೀವು ಅದನ್ನ ತಗೋಬೇಕಾಗಿದೆ, ರಿಸೀವಿಂಗ್ ಮೂಡಿಗೆ ಬರ್ಬೇಕಾಗಿದೆ. ಅದಕ್ಕೆ ನೀವೇನ್ ಕೊಡ್ಬೇಕಾಗಿದೆ ಇನ್ ರಿಟರ್ನ್? ನಿಮ್ಮ ಎನರ್ಜಿ, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಅಲೈನ್ಮೆಂಟ್, ನಿಮ್ಮ ಕನೆಕ್ಷನ್ ನ ನೀವು ಬ್ರಹ್ಮಾಂಡದ ಜೊತೆ ಬಿಲ್ಡ್ ಮಾಡ್ಕೊಳ್ಳಿ ಥ್ರೂ ಮೆಡಿಟೇಷನ್. ಓಕೆ, ಅಂಡ್ ನೆಕ್ಸ್ಟ್ ನಿಮ್ಗೆ ಉತ್ತರ ಸಿಗುವಂತದ್ದು ನಿಮ್ಮ ಇನ್ನರ್ ವಾಯ್ಸ್ ಇಂದ. ಓಕೆ, ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ರೆಸ್ನೇಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.